ಮುಸ್ಲಿಂ ವ್ಯಕ್ತಿ ದಾನವನ್ನು ಮಾಡ್ತಾನೆ ಅಂತ ಆದರೆ ಅವನು ಮುಸ್ಲಿಮರಿಗೆ ಮಾತ್ರ ದಾನ ಮಾಡಬೇಕಾ, ಅಥವಾ ಉಳಿದ ಧರ್ಮದ ಪಾಪದವರಿಗೂ ಕೂಡ ದಾನವನ್ನು ಮಾಡಬಹುದಾ? ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಾ, ತುಂಬ ಸಂತೋಷವಾಯಿತು. ಕುರಾನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ದಾನ ಮಾಡಲಿಕ್ಕೆ ಬರೀ ಅವಶ್ಯಕತೆ ಮಾತ್ರ ಒಂದು ಇರೋದು ಮಾನದಂಡ, ಧಾರ್ಮಿಕ ಮಾನದಂಡ ಇಲ್ಲ. ನನ್ನ ಮುಂದೆ ಅವಶ್ಯಕತೆ ಯಾರಿಗೆ ಯಾವ ವಸ್ತುವಿನ ಅಗತ್ಯ ಇದೆ ಅವನಿಗೆ ಅಂತ ಸಹಕಾರ ಮಾಡಿದ್ರೆ ಪುಣ್ಯ ಸಿಗುತ್ತದೆ. ಅದರಲ್ಲಿ ಅವನು ನನ್ನ ಧರ್ಮದ ವ್ಯಕ್ತಿಯೋ ಪರಧರ್ಮದ ವ್ಯಕ್ತಿಯೋ ಅವನು ಯಾರು ಅಂತ ನೋಡುವ ಇದಿಲ್ಲ, ಅವಶ್ಯಕತೆ ಇಲ್ಲ. ಅಷ್ಟೇ ಏಕೆ, ಪ್ರವಾದಿಯವರು ಹೇಳ್ತಾರೆ, ಪ್ರಾಣಿಗಳಿಗೂ ಕೂಡ ನೀವು ನೋಡುವ ಒಂದು ಕಾಳಿನ ಮೇಲೂ, ಪ್ರಾಣಿಗೆ ನೀವು ಪಕ್ಷಿಗಳಿಗೆ ನೀವು ಕೊಡುವ ಒಂದು ನೀರಿನ ಒಂದು ಹನಿಯ ಮೇಲೂ ನಿಮಗೆ ಪುಣ್ಯ ಸಿಗುತ್ತದೆ, ಕೊಡಿರಿ ಅಂತ ಹೇಳುತ್ತಾರೆ. ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಯಾಕೆಂದರೆ ಮಸ್ಜಿದ್ನಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸೋದರರು ಬರ್ತಾರೆ, ನಮ್ಮ ಬೇರೆ ಸೋದರರು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಬಂದು ನೋಡಿ, ನಮ್ಮ ಇದು ಮಗ್ರಿಬ್ನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ನಾವು ಇದು ಆಹಾರ ಪದಾರ್ಥಗಳನ್ನಿಟ್ಟು ನಾವು ಉಪವಾಸ ಇರ್ತೀವಲ್ಲ, ನಮ್ಮ ಇದರ ಮೇಲೆ, ನಮ್ಮ ಮೇಜಿನ ಮೇಲೆ ಯಾರಾದರೂ ಬರಲಿ ನಾವು ಅವರನ್ನು ನಿಷೇಧಿಸುವುದಿಲ್ಲ, ಎಲ್ಲರಿಗೂ ನಾವು ಕಳ್ಕೊಳ್ತೀವಿ. ಒಳ್ಳೆಯ ಪ್ರಶ್ನೆ. ದಾನ ಧರ್ಮ ಯಾರಿಗೆ ಅಗತ್ಯವಿದೆ ಅವರಿಗೆ ದಾನ ಮಾಡಿದರೆ ಅದುವೇ ಶ್ರೇಷ್ಠವಾದ ಪುಣ್ಯ ಅಂತ ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ.